ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಇವತ್ತಿನ ವೀಡಿಯೋಲಿ ಒಂದು ಹೆಣ್ಮಕ್ಳಿಗೆಲ್ಲ ಇಂಟ್ರೆಸ್ಟಿಂಗು ಟಾಪಿಕ್ ಅಂತಲೇ ಹೇಳ್ಬೋದು, ಫೇವ್ರೇಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಆ ಥರದ್ದೊಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಂತಂದರೆ ಮೇಕಪ್ಪು. ಇವಾಗ ಹೆಣ್ಮಕ್ಳಿಗೆ ಎಷ್ಟೇ ಸುಂದರವಾಗಿದ್ರೂ ಅವರು ಇನ್ನಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಮೇಕಪ್ನ ಮಾಡಿಸ್ಕೋತಾರೆ ಅಥವಾ ಮೇಕಪ್ನ ಮಾಡ್ಕೋತಾರೆ ಅಲ್ವಾ. ಸೊ ಆ ಮೇಕಪ್ ಟ್ರಿಕ್ಕಲ್ಲೇ ನಾನು ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಪಾರ್ಲರ್ಗಳು ಎನಿ ಮೇಕಪ್ ಮಾಡಬೇಕಾದ್ರೆ ಒಂದು ಕಂಪ್ಲೀಟಾಗಿ ಇದು ಇರಲೇಬೇಕಪ್ಪ, ಇದಿದ್ರೇ ಮೇಕಪ್ ಕಂಪ್ಲೀಟ್ ಆಗುತ್ತೆ ಅಂತ ಯುನಿಕ್ ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋಲಿ ತೋರಿಸೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದು ಕೆಲವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಈ ವಿಡಿಯೋ ನೋಡಾದ್ಮೇಲೆ ಮಸ್ಟ್ ಆ್ಯಂಡ್ ಶುಡು ನೀವು ನಿಮ್ಮ ಮನೆಗಳಲ್ಲಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಿ. ಸೊ ಸಣ್ಣ ಪುಟ್ಟದಕ್ಕೂ ಪಾರ್ಲರ್ಗೆ ಅಲ್ಲಿ ಇಲ್ಲಿ ಹೋಗಿ ಮೇಕಪ್ ಮಾಡ್ಕೋ ಬದಲು ಮನೇಲೇ ನೀವೇ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣೋ ಥರ ರೆಡಿ ಆಗಿಬಿಡ್ಬೋದು. ಸೊ ಅಂಥ ಪ್ರಾಡಕ್ಟ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಹಾಗಿದ್ರೆ ಶುರು ಮಾಡೋಣ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಏನೋ ಸುಮ್ಮನೆ ವೀಡಿಯೋ ಮಾಡಬೇಕಲ್ಲ ಅಂತ ಈ ವಿಷಯ ಮಾಡಿ ಹೇಳ್ತಾ ಇದ್ದಾಳೆ ಅಂತ ನೀವು ತಿಳ್ಕೊಬೋದು. ಖಂಡಿತವಾಗ್ಲೂ ಅದು ಸುಳ್ಳು. ನಾನು ಇದ್ರ ಬಗ್ಗೆ ತಿಳ್ಕೊಂಡು ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನನಗೆ ಸ್ವಲ್ಪ ದಿನ ಆಗಿ ಅದ್ರ ರಿವ್ಯೂ ಗೊತ್ತಾದ ಮೇಲೇ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸೋದು. ನೀವು ಕೆಲವೊಬ್ಬರು ನಾನು ಅಷ್ಟು ಕನ್ಫರ್ಮ್ ಆಗಿ ಹೇಳಿದ್ರೂ ಕೂಡ ನೀವು ಕೆಲವೊಂದು ಸಲ ಮೆಸೇಜ್ ಮಾಡಿ ಮತ್ತೆ ಕನ್ಫರ್ಮ್ ಮಾಡ್ಕೊತೀರಿ, ಹೌದಾ ನಿಜನಾ ಸುಳ್ಳ ಅಂತ. ಹೌದು, ನನಗೆ ನಿಜ ಅನಿಸಿದ ಮೇಲೇ ನಾನು ನಿಮಗೆ ವೀಡಿಯೋ ಹಾಕೋದು, ಕನ್ಫರ್ಮ್ ಮಾತ್ರನೇ ವೀಡಿಯೋ ಹಾಕೋದು. ಇದು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅಂತಲೇ ಹೇಳೋದು. ಸುಮ್ಮನೆ ನಾನು ವೀಡಿಯೋ ಮಾಡಬೇಕಲ್ಲ ಅಂತ ನಿಮಗೆ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಸುಮ್ಮನೆ ಹೇಳಲ್ಲ ನಾನು. ಸೊ ನನಗೆ ಕನ್ಫರ್ಮ್ ಆಗಿ ನನಗೆ ವರ್ತ್ ಇದೆ ಅಂತ ಅಂದಮೇಲೆ ನಾನು ವೀಡಿಯೋ ಮಾಡೋದು. ಸೊ ದಯವಿಟ್ಟು ನೀವು ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವೊಬ್ಬರನ್ನ ಅಂದ್ಕೊಂಡ್ಬಿಡ್ತಾರೆ ನಾವು ಸುಮ್ಮನೆ ವೀಡಿಯೋ ಮಾಡಿ ಹಾಕ್ತಾರೆ ಅಂತ. ಸೊ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನಂತೂ ಅದು ನನಗೆ ವರ್ತ್ ಇದೆ, ನನಗೆ ಬೆನಿಫಿಟ್ಸ್ ಇದೆ, ಅದರಿಂದ ಯೂಸ್ ಇದೆ ಅಂತ ಗೊತ್ತಾದ ಮೇಲೇ ನಾನು ವೀಡಿಯೋನ ಅಪ್ಲೋಡ್ ಮಾಡೋದು. ಸೊ ವೀಡಿಯೋ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡೋದು. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಅದು ಯುನಿಕ್ ಪ್ರಾಡಕ್ಟ್ ಜೊತೆ ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಆ ಪ್ರಾಡಕ್ಟ್ ಬಂದು ಒಂದು ಡರ್ಮಾ ಕಲರ್ಸು. ಇದರಲ್ಲಿ 2-3 ಥರ ವೆರೈಟಿಯಸ್ ಇರುತ್ತೆ. ಕಾಂಪ್ಲೆಕ್ಸ್ ಸಿಸ್ಟಮ್ ಅಂದ್ಬಿಟ್ಟು ನಾನು ತೊಗೊಂಡಿರೋದು ಇದರಲ್ಲಿ ಬ್ರೈಡಲ್ದು. ಒಂದು ನಿಮಿಷ ಇದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಾನು ಹೆಂಗಿರುತ್ತೆ ಅಂತ. ಸೊ ಹೀಗಿರುತ್ತೆ. ಕ್ರೈಲಾನ್ ಅವ್ರದ್ದು ಬ್ರ್ಯಾಂಡ್ ಇದು, ಡರ್ಮಾ ಕಲರ್ ಅಂದ್ಬಿಟ್ಟು. ಸೊ ನಿಮಗೆ ಕಂಪ್ಲೀಟ್ ಮಾಡಿ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನೋಡ್ಬೋದು ನೀವು, ಈ ರೀತಿ ಇರುತ್ತೆ ಕಲರ್ಸ್. ಸೊ ನಾನು ತೊಗೊಂಡಿರೋದು ಇದರಲ್ಲಿ ಬ್ರೈಡಲ್ ಅಂದ್ಬಿಟ್ಟು. ಇದರಲ್ಲೇ ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸ್ ಚೇಂಜಸ್ ಇರುತ್ತೆ. ಸೊ ನನಗೆ ಇದಿಷ್ಟ ಆಯಿತು. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿರ್ಬೋದು ನಮ್ಮದು ಏನು ಯಾವ ರೀತಿ ಸ್ಕಿನ್ ಕಲರ್ಸ್ ಇರುತ್ತೆ ಆ ಎಲ್ಲ ಸ್ಕಿನ್ಗೂ ಇಲ್ಲೇ ಮ್ಯಾಚ್ ಮಾಡಿಬಿಡ್ಬೋದು. ಅಷ್ಟು ಕಲರ್ಸ್ ಇದೆ. 12 ಕಲರ್ಸ್ ಇರುತ್ತೆ ಇದರಲ್ಲಿ. ಸೊ 12 ಕಲರ್ಸ್ನೂ ಕೂಡ ಯೂಸ್ ಮಾಡ್ಬೋದು. ಸೊ ಇದೇನಪ್ಪ ಬೆನಿಫಿಟ್ಸ್ ಅಂತ ಅಂದರೆ, ಇವಾಗ ನಮಗೆ ಕೆಲವೊಂದು ಇಲ್ಲಿ ನಮಗೆ ಫೇರ್ ಇದ್ರೂ ಈ ಭಾಗ ಕಣ್ಣು ಕೆಳಗಡೆ ಅಥವಾ ಕಣ್ಣು ಪಕ್ಕ ಕಣ್ಣು ಮೇಲೆ ಎಲ್ಲ ನಮಗೆ ಡಾರ್ಕ್ ಸರ್ಕಲ್ ಆಗಿರುತ್ತೆ ಅಲ್ವಾ. ಸೊ ಆವಾಗ ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ನಾವಲ್ಲಿ ಸ್ವಲ್ಪ ಅಂದರೆ ಇದು ತೊಗೊಂಡು ಹಿಂಗೆ ಕ್ರೀಮ್ ಅಥವಾ ಫೌಂಡೇಶನ್ ಥರ ಕೆಲವೊಬ್ರು ಹಾಕಿ ಬೆಳೀತಾರಲ್ಲ ಆ ರೀತಿಯೆಲ್ಲ ಜಸ್ಟ್ ಸ್ವಲ್ಪ ಹಿಂಗೆ ಮಾಡಿ ಹಿಂಗೆ ಟಚ್ ಮಾಡಿದ್ರೆ ಸಾಕು, ನಮ್ದು ಯಾವುದು ಸ್ಕಿನ್ ಟೋನ್ ಇರುತ್ತೋ ಅಲ್ಲಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಬಳ್ಕೊಳ್ಳೋ ರೀತಿ ಆಗಲಿ ಅಥವಾ ಫೌಂಡೇಶನ್ ಹಿಂಗೆಲ್ಲ ಹರಿದು ಬರೋ ರೀತಿಯಾಗಲಿ ಖಂಡಿತವಾಗ್ಲೂ ಏನೂ ಆಗೋಲ್ಲ. ಇದು ಸಿಂಪಲಾಗಿ ಹಿಂಗೆ ಟಿಪ್ ಮಾಡಿ ಹಿಂಗೆ ಮತ್ತೆ ಅದು ಹಚ್ಚಿದ್ರೆ ಸಾಕು, ಅಷ್ಟು ಫಿನಿಶಿಂಗ್ ಬರುತ್ತೆ. ಸೊ ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬೇಕು ಅಂತಲೇ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ. ಎಫೆಕ್ಟು ಕಾಣಿಸುತ್ತೆ ಅಂತ ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ನೋಡ್ತಿರ್ಬೋದು ನಾನಿಲ್ಲಿ ನಾನು ಈ ಶೇಡ್ನ ಯೂಸ್ ಮಾಡ್ತಿದ್ದೀನಿ, D4 ಶೇಡು. ನನಗೆ ಏಕೆಂದರೆ ಈ ಸ್ಕಿನ್ಗಿಂತ ಇಲ್ಲಿ ನನಗೆ ಡಾರ್ಕ್ ಇದೆ, ಇಲ್ಲಿ ಸ್ವಲ್ಪ ಜಾಸ್ತಿನೇ ಡಾರ್ಕ್ ಆಗಿದೆ. ಸೊ ಹಾಗಾಗಿ ನಾನು ಈ ಏಜ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ. ಇವಾಗ ನಾನು ಈ ಕಲರ್ನ ತೊಗೊಂಡಿದ್ದೀನಿ. ಯಾವುದನ್ನೇ ಅಷ್ಟಾಗಲಿ ಸುಮ್ಮನೆ ಹಿಂಗೆ ಜಸ್ಟ್ ಹಿಂಗೆ ಡಿಪ್ ಮಾಡಬೇಕಷ್ಟೇ. ನೀವು ಫಿಂಗರ್ಸ್ನಾದ್ರು ಯೂಸ್ ಮಾಡಿ ಇಲ್ಲ ಬ್ರಷಾದ್ರು ಯೂಸ್ ಮಾಡಿ, ಏನಾದರೂ ಯೂಸ್ ಮಾಡಿ, ಜಸ್ಟ್ ಜಾಸ್ತಿ ತೊಗೋಬಾರ್ದು. ಇದನ್ನು ಒಂದು ನೋಡಿ ಇಷ್ಟೇಸ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ಬಂದಿಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ. ಸ್ವಲ್ಪ ಹಿಂಗೆ ತೊಗೊಂಡು
ಹಿಂಗೆ ಡಿಪ್ ಮಾಡಿದ್ರಾಗಲಿ ಅಥವಾ ನೀವು ಬ್ರಷ್ ಯೂಸ್ ಮಾಡ್ಕೊಂಡು ಮಾಡೋದಾಗಿರ್ಬೋದು. ಈಗ ಅದ್ರ ಮೇಲೆ ಮತ್ತೆ ಇದನ್ನು ತೊಗೊಂಡು ನೀವು ಇಲ್ಲಿ ಯೂಸ್ ಮಾಡಬೇಕಾದ್ರೆ ಇದನ್ನು ತೊಗೊಂಡ್ಮೇಲೆ ಇಲ್ಲಿ ನೀವು ಕಲರ್ನ ಮಿಕ್ಸ್ ಮಾಡಬೇಕಾಗತ್ತೆ. ಏಕೆಂದರೆ ಬ್ರಷಲ್ಲಿ ತುಂಬಾ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಬಂದಮೇಲೆ ಆ್ಯಕ್ಚುಲಿ ನೀವು ಹಿಂಗೆ ಫೇಸಿಗೆ ಮಾಡಬೇಕಾದ್ರೆ ಈವನ್ ಇಯರ್ಸ್ ಕೂಡ ಮ್ಯಾಚಪ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಇಯರ್ಸೇ ಒಂದು ಕಲರ್ ಕಾಣಿಸುತ್ತೆ, ಮತ್ತು ನೆಕ್ಕು ಕೂಡ. ಸೊ ಇಲ್ಲೂ ಕೂಡ ನೀವು ಡಾರ್ಕ್ ನೆಕ್ ಆಗಿರುತ್ತಲ್ಲ, ನನಗೂ ಸ್ವಲ್ಪ ಡಾರ್ಕ್ ನೆಕ್ ಆಗಿಬಿಟ್ಟಿದೆ. ಆವಾಗ ನೀವು ಇಲ್ಲಿ ಆರೆಂಜ್ ಇರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಡೈರೆಕ್ಟ್ ಈಗ ವೈಟ್ ಕಲರ್ ಹಾಕೋದ್ಕಿಂತ ಈ ಸ್ವಲ್ಪ ಆರೆಂಜ್ ಶೇಡ್ ಇರುತ್ತಲ್ಲ ಅದನ್ನ ಸ್ವಲ್ಪ ಹಾಕಿ ಹೀಗೆ ಅದ್ರ ಮೇಲೆ ನೀವು ನೋಡಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಮತ್ತು ಇದು ಜಾಸ್ತಿ ತೊಗೋಬಾರ್ದು, ಮೆತ್ಕೊಂಡಂಗೆ ಮಾಡ್ಕೋಬಾರ್ದು. ಸ್ವಲ್ಪ ಲೈಟಾಗಿ ತೊಗೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು. ಈ ಕಣ್ಣ ಹತ್ರ ನಿಮಗೆ ಇವಾಗ ನಾನು ಸ್ಟ್ರೈಟಾಗಿ ನಿಂತ್ಕೊಂಡ್ರೆ ನಾನು ಹೆಂಗಿದೆ, ಈ ಸೈಡು ಫೇಸ್ ಹೆಂಗಿದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ. ನನಗಂತೂ ಇಲ್ಲಿ ಗೊತ್ತಾಗ್ತಿದೆ, ಬಟ್ ನಿಮ್ಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ನನಗೆ ಇಷ್ಟು ಡಾರ್ಕ್ ಸರ್ಕಲ್ ಇತ್ತಲ್ವ, ಬಟ್ ಈ ಕಡೆ ನೋಡಿ ಹೆಂಗೆ ಕವರಿಂಗ್ ಆಗಿದೆ. ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಇಲ್ಲೂ ಅಷ್ಟೇ. ಈ ನೆಕ್ ನೋಡಿ ಈ ಥರ ಡಾರ್ಕ್ ಆಗಿತ್ತಲ್ವ, ಇಲ್ಲಿ ನೋಡಿ ಎಷ್ಟು ಕವರ್ ಆಯಿತು. ಇದು ಒಂದೇ ಒಂದು ಪ್ರಾಡಕ್ಟಿಂದ ಇಷ್ಟು ನನಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ನನಗಂತೂ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ನಿಮಗೂ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅನಿಸುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಮತ್ತು ಇಲ್ಲಿ ನೋಡಿ ರೈಟ್ ಸೈಡ್ ಫಿನಿಶಿಂಗ್ ನೋಡಿ, ಇಲ್ಲಿ ಲೆಫ್ಟಲ್ಲಿ ನೋಡಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ, ತುಂಬಾ ಯೂಸ್ ಆಗುತ್ತೆ. ಬಟ್ ಇದಕ್ಕೆ ಎಷ್ಟೋ ತೊಗೋಬೇಕಂತಿನ ಇಲ್ಲ, ನಾನು ಅಷ್ಟು ದಿನದಿಂದ ಯೂಸ್ ಮಾಡಿದ್ನು ಇಷ್ಟೇ ಖಾಲಿ ಆಗಿರೋದು. ತುಂಬಾ ಕಮ್ಮಿ ಕ್ರೀಮ್ನ ಯೂಸ್ ಮಾಡ್ಕೋಬೋದು. ಹಾಗೆ ಮತ್ತು ಏನಪ್ಪ ಇನ್ನು ಅಂತಂತಂದರೆ, ಇದು ನಾನು 24ಅಲ್ಲಿ ತೊಗೊಂಡಿರೋದಲ್ವ, 3 ಇಯರ್ಸ್ನ ಯೂಸ್ ಮಾಡ್ಬೋದು. ಸೊ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಪ್ರಾಡಕ್ಟಿಂದ ನಿಮಗೆ ಇಷ್ಟು ಡಿಫ್ರೆನ್ಸ್ ಗೊತ್ತಾಗ್ತದೆ. ನನಗೆ ಇಲ್ಲಿ ಕಪ್ಪಿತ್ತಲ್ಲ ಅದೆಲ್ಲ ಒಂದೇ ಒಂದು ಬೇಸಿಂದನೇ ಕ್ಲೋಸ್ ಆಗಿದೆ. ಸೊ ಇಲ್ಲಿ ನೆಕ್ಕು ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಎಷ್ಟು ಸ್ವಲ್ಪ ಡಾರ್ಕ್ ಇತ್ತು, ಸೊ ಅದು ಕೂಡ ಕ್ಲೋಸ್ ಆಗಿದೆ. ಇದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಹಾಕ್ಕೊಂಡು ಒಂದು ಐಲೈನರ್ ಹಾಕ್ಕೊಂಡ್ರೆ, ಸೊ ಲಿಪ್ಸ್ಟಿಕ್ ಹಾಕ್ಕೊಂಡ್ಬಿಟ್ರೆ ಅಷ್ಟೇ ಸಾಕಾಗುತ್ತೆ. ಸಿಂಪಲ್ಲಾಗಿ ರೆಡಿಯಾಗಿಬಿಡ್ಬೋದು. ಸೊ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಹಾಕ್ಕೊಂಡು ಅದ್ರ ಮೇಲೆ ಲೈಟಾಗಿ ಹಾಕ್ಕೋಬೇಕು. ಕಾಂಪ್ಯಾಕ್ಟ್ ಹಾಕಿದ್ರೆ ಏನಂತಂದರೆ, ಸ್ವಲ್ಪ ನಾವು ಸ್ವೆಟ್ಟಿಂಗ್ ಆಗ್ತಿರ್ತೀವಲ್ಲ, ನೀವು ಫೌಂಡೇಶನ್ ಹಾಕಂಗಿದ್ರೆ ಯೂಸ್ ಮಾಡ್ಬೋದು. ಬಟ್ ನಾನು ತುಂಬ ಸ್ವೆಟ್ಟಿಂಗ್ ಹಾಕ್ತೀನಿ, ಫೌಂಡೇಶನ್ ಹಾಕಿದ್ರೆ ಹಂಗೆ ನನಗೆ ಪ್ಯಾಚಸ್ ಥರ ಆಗಿಬಿಡುತ್ತೆ. ಸೊ ತುಂಬ ಹೊತ್ತು ಬ್ಲೆಂಡ್ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಮಾಡೋಕ್ಕೋದ್ರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಕಾಂಪ್ಯಾಕ್ಟ್ ಹಾಕಿ ನಿಮಗೆ ಫಿನಿಶಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ನೀವು ಏನೇ ಮೇಕಪ್ ಮಾಡ್ಕೊಳ್ಳೋದಾದ್ರೂ ಈ ನೆಕ್ಕು ಮತ್ತು ಹಿಯರ್ಸ್ ಮಾತ್ರ ಬಿಡಲೇಬಾರ್ದು. ಕಿವಿಗೆ ಮತ್ತು ಇಲ್ಲಾಂದರೆ ನೀವು ಏನೇ ಮೇಕಪ್ ಮಾಡಿದಾಗ ಫೇಸ್ ಮಾತ್ರ ಒಂದು ಕಲರ್ ಕಾಣಿಸ್ತಿರುತ್ತೆ, ಕಿವಿ ಒಂದು ಕಲರ್ ಕಾಣಿಸ್ತಿರುತ್ತೆ. ಸೊ ಹಾಗಾಗಿ ಕಿವಿಯಿಂದ ಮತ್ತು ನೆಕ್ಕಿಗೆಲ್ಲ ಕಂಪ್ಲೀಟಾಗಿ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಒಂದು ನೀವು ಹಿಂಗೆ ಕಣ್ಕಪ್ಪು ಅಥವಾ ಕಾಜಲು ಹೇಗೆ ಹಾಕ್ಕೊಂಡ್ಬಿಟ್ರೆ ನೀವು ನೋಡ್ತಾ ಇರ್ಬೋದು, ಸಿಂಪಲಾಗಿ ಪಟಾಪಟ್ ಅಂತ ಹೆಂಗೆ 10 ನಿಮಿಷದಲ್ಲಿ ರೆಡಿ ಆದೆ ಅಂತ. ಸೊ ಇದಕ್ಕೆಲ್ಲ ಬೇಕು ಅಂತಂದರೆ ನಿಮಗೆ ಈ ಡರ್ಮಾ ಪ್ಯಾಲೆಟ್ ಅಂತ ಏನಂತೀವಿ, ಅಥವಾ ಬೇಸ್ ಅಂತ ಏನು ಕರಿತೀವಿ. ಒಂದು ಸಲ ಇದು ಡರ್ಮಾ ಕಲರ್ನ ತೊಗೊಂಡ್ರೆ ಇದು 3 ಇಯರ್ಸ್ವರೆಗೂ ಇರುತ್ತೆ. ನಾನು 24ಅಲ್ಲಿ ತೊಗೊಂಡಿದ್ದೀನಿ, ಅಂದರೆ 25, 26, 27ವರೆಗೂ ಇದೆ, 12, 27ವರೆಗೂ ಇದೆ. ಬಟ್ ಇದು ಪ್ರೈಸ್ ಬಂದು 3800 ರುಪೀಸ್ ಇದೆ. ಬಟ್ ಸ್ವಲ್ಪ ನಿಮಗೆ ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ತುಂಬಾ ಯೂಸ್ ಇದೆ. ಇದು ಸ್ಕಿನ್ ಟೋನ್ಗಲ್ಲ, ತುಂಬ ಸ್ಕಿನ್ ಟೋನ್ಗೆ ಯೂಸ್ ಮಾಡ್ಬೋದು.
ನೀವು ನೋಡ್ತಿರ್ಬೋದು 12 ಶೇಡ್ಸ್ ಇರುತ್ತೆ. ನೀವು ಮನೆಯಲ್ಲಿ ನೀವು ಒಬ್ಬರೇ ಅಲ್ಲ, ನೀವು ಮನೆಯಲ್ಲಿ ಕಲರ್ ಶೇಡ್ ಇರೋರು ತುಂಬ ಜನ ಇದ್ದೀರಾ ಅಂತಂದರೆ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಒಂದೇ ಒಂದು ಪ್ರಾಡಕ್ಟಿಂದ ನೋಡ್ತಾ ಇರ್ಬೋದು ನೀವು, ನಾನು ಯಾವುದೇ ರೀತಿ ಫೌಂಡೇಶನ್ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಬೇಸ್ನ ಯೂಸ್ ಮಾಡಿ ಕಾಂಪ್ಯಾಕ್ಟ್ ಹಚ್ಚಿ ಐಲೈನರ್ ಮತ್ತು ಲಿಪ್ಸ್ಟಿಕ್ನ ಹಾಕಿದ್ದೀನಿ. ನೋಡ್ತಿರ್ಬೋದು ನಿಮಗೆ ಯಾವಾಗಲೂ ಫೇಸು ನನಗೆ ಇವಾಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಹೊತ್ತು ಹೆಣ್ಮಕ್ಳು ಮೇಕಪ್ ಮಾಡೋಕ್ಕೆ ಕಳೀತಾರೆ ಟೈಮು ಅಂತ ನಮ್ಮ ಮೇಲೆ ದೂರ ಇದೆ ಅಲ್ವಾ, ಅಪವಾದ ಇದೆ ಅಲ್ವಾ. ಸೊ ನೀವು ಅಪವಾದನ ತಪ್ಪಿಸ್ಬೇಕು ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ತುಂಬಾ ಯೂಸ್ಫುಲ್ಲಾಗಿದೆ. ಖುಷಿಯಿಂದ ಎಷ್ಟು ಪೇಷನ್ಸಿಂದ ನಾವು ಏನೇ ಕ್ರೀಮ್ ಹಚ್ಕೊಳ್ಳೋದಾಗಿರಲಿ ಅಥವಾ ಏನೇ ಅಲಂಕಾರ ಮಾಡ್ಕೊಳ್ಳೋದಾಗಲಿ ಮಾಡ್ಕೊತೀವಲ್ವ. ಸೊ ಅಷ್ಟೇ ಪೇಷನ್ಸಿಂದ ಅಷ್ಟೇ ಖುಷಿಯಿಂದ ನಾವು ಅದನ್ನು ತೆಗಿಬೇಕಾದ್ರೂ ಅಷ್ಟೇ ಖುಷಿ ಇರಬೇಕು, ಅಷ್ಟೇ ಪೇಷನ್ಸ್ ಇರಬೇಕು. ನಾವು ಈಗೆಲ್ಲ ಹಚ್ಕೊಂಡು ಹಾಗೆ ಮಲ್ಕೋಬಾರ್ದು. ಮಲ್ಕೊಳ್ಳೋ ಟೈಮಲ್ಲಿ ಕಂಪ್ಲೀಟಾಗಿ ಒಂದು ಕಾಟನ್ ತೊಗೊಂಡು ಮತ್ತು ಕೊಬ್ಬರಿ ಎಣ್ಣೆ, ರೋಸ್ ವಾಟರ್ ಆಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಹತ್ರ ಮೇಕಪ್ ರಿಮೂವರ್ ಇದೆ ಅಂತಂದರೆ ಮೇಕಪ್ ರಿಮೂವರ್ ಆಗಿರ್ಬೋದು, ಈ ಥರ ಯಾವುದಾದ್ರೂ ಒಂದು ತೊಗೊಂಡು ನಿಮ್ಮನ್ನ ಹಚ್ಕೊಂಡಿರೋ ಮೇಕಪ್ನೆಲ್ಲ ತೆಗೆದೇ ಮಲ್ಕೋಬೇಕು. ಅವಾಗ ಮಾತ್ರ ನಿಮ್ಮದು ಸ್ಕಿನ್ನು ಏನು ಡ್ಯಾಮೇಜ್ ಆಗ್ದಲ್ಲಿ ಇರೋಕ್ಕೆ ಸಾಧ್ಯ. ಇಲ್ಲಾಂದರೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಅದರಲ್ಲೂ ಬೇರೆ ನಮ್ಮಂಥದ್ದು ತುಂಬ ಪಿಂಪಲ್ಸ್ ಆಗ್ತಾಯಿರೋ ಸ್ಕಿನ್ಗಳು, ತುಂಬ ಸೆನ್ಸಿಟಿವ್ ಇದೆ ನನ್ನ ಸ್ಕಿನ್ ಅಂತೂ. ಏನು ಹಾಕಿದ್ರೂ ಇಮಿಡಿಯೇಟ್ ರಿಯಾಕ್ಷನ್ ಆಗುತ್ತೆ. ಮತ್ತು ಬೇಕು ಕಂಪಲ್ಸರಿ ಎಲ್ಲರೂ ಈ ಪ್ರೊಸೀಜರ್ ಮಾಡಲೇಬೇಕು. ಏನು ಖುಷಿಯಿಂದ ಅಪ್ಲೈ ಮಾಡಿರ್ತೀರೋ ಅಷ್ಟೇ ಖುಷಿಯಿಂದ ರಿಮೂವ್ ಮಾಡಲೇಬೇಕು. ಅದೆಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿದಲ್ಲೇ ಏನೇ ಸುಸ್ತಾಗಿದ್ರು ತೆಗಿದಲ್ಲೇ ಮಾತ್ರ ಮಲಗಬೇಡಿ. ಸ್ಕಿನ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಇನ್ನೆಚ್ಚು ಪ್ರಾಡಕ್ಟ್ಗಳು ನನಗೆ ಇಷ್ಟ ಆಗಿದ್ದರೆ ಆ ಪ್ರಾಡಕ್ಟ್ಗಳ ಬಗ್ಗೆ ಇನ್ನೂ ಹೆಚ್ಚು ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಲೈಕ್ಸು, ನಿಮ್ಮ ಕಾಮೆಂಟ್ಸ್ಗಳಿಂದ ನಾನು ನೆಕ್ಸ್ಟು ಈ ಥರ ವೀಡಿಯೋಸ್ ಮಾಡ್ಬೋದೋ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಏನೇ ಮಾಡಬೇಕು ಅಂದರೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಯಾರಿಗಾದ್ರೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳೇನೇ ಇದ್ದರೂ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ, ಹೀಗೆ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡೋದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.